ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಈವ್ನಿಂಗ್. ಸೊ ಎಸ್, ನಿನ್ನೆ ವ್ಲಾಗು ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಯಿತು ಈ ಕರೆಂಟಿಂದ ಗೈಸ್. ಈ ಕರೆಂಟು ಬರೋದು ಹೋಗೋದು ಮಾಡಿ 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 ನನಗೆ ನೆಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಪೋಸ್ಟ್ ಆಗೋದು. ಅಂದರೆ ಕರೆಂಟ್ ಇಲ್ಲ ಅಂದರೆ ವೈಫೈ ವರ್ಕ್ ಆಗಲ್ಲ. ಸೊ ಅದರಿಂದ ನಮ್ಮನೆ UPS ಇದೆ. ಪ್ರಮೋದ್ ಅವರು ಅದು ಕನೆಕ್ಷನ್ ಕೊಡ್ಸೋಕ್ಕೆ ಟೈಮ್ ಸಾಲ್ತಾ ಇಲ್ಲ ಪಾಪ ಅವರಿಗೆ. ಅಷ್ಟು ಬಿಸಿ ಆಗಿಬಿಟ್ಟಿದ್ದಾರೆ ಅಲ್ವ ರೀ? ಹ್ಞೂ ಅಂತಾರೆ ನೋಡಿ. ಸೊ ಇನ್ನೊಂದೇನೆಂದರೆ ನನ್ನ ಪ್ರಮೋದ್ ಅವ್ರಿಗೆ ಹೇಳ್ತಾಯಿದ್ದೆ. ಸೊ ಇವತ್ತು ನಿಮಗೆ ಕಮೆಂಟ್ ಬಂದಿದೆ ಸೌಮ್ಯ ಅನ್ನೋರ ಕಡೆಯಿಂದ. ಫುಲ್ ಖುಷಿ ಆಗಿಬಿಡ್ತೀಯ ನೋಡು ಅಂದ್ಕೊಂಡು ಹೇಳ್ತಾ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ನೀವು. ಸೊ ಅದೆರಡು ಕಮೆಂಟು ನೋಡಿ ನನಗೆ ಖುಷಿ ಆಯಿತು. ನಾವೇ ಅಷ್ಟೇ ಅಲ್ವಾ ಬೇಕಾಗಿರೋದು ಜೀವನದಲ್ಲಿ. ಸೊ ಪ್ರಮೋದ್ ಅವ್ರಿಗೆ ಅವರ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ. ಸೊ ಒಳ್ಳೆ ಕಲ್ಚರ್ನ ಕಲಿಸಿದ್ದಾರೆ ಅಂದ್ಬಿಟ್ಟು. ಇನ್ನೊಂದು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ನೀವು ತುಂಬ ಲಕ್ಕಿ ಅಂದ್ಕೊಂಡು ಹೇಳ್ತಾ ಇದ್ವಿ. ಸೊ ಗಾಡ್ ಗಿಫ್ಟ್ ಗೈಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರಮೋದ್ ಅವರು ನನಗೆ ಗಾಡ್ ಗಿಫ್ಟ್ ಅಂತ. ಸೊ ಅದು ಸತ್ಯ. ಒಳ್ಳೆ ಹೆಂಡತಿಗೆ ಗಂಡ ಆಗಿ, ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಮಗ ಆಗಿ, ಸೊ ಅವ್ರ ಅಪ್ಪಂಗೆ ಒಳ್ಳೆ ಮಗ ಆಗಿ ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಮಾವ ಮೇಲ್ಗಡೆ ಇರೋ ಬಟ್ಟೆ ಎಲ್ಲ ತಂದು ಮಡಿಸಿ ಇಟ್ಟಿದ್ದಾರೆ. ಅದು ಆ ಕಡೆ ಇರೋದೆಲ್ಲ ನಮ್ಮದು, ಈ ಕಡೆ ರೆಡ್ ಬ್ಯಾಗಲ್ಲಿದೆ ನೋಡಿ. ಸೊ ಅದು ಗೊಂಬೆನ ಸಪ್ರೇಟಾಗಿ ನೀಟಾಗಿ ತಂದು ಇಡ್ತಾರೆ. ನಮ್ಮನ್ನೇ ಸಪ್ರೇಟ್ ತಂದು ಇಡ್ತಾರೆ. ನಾನು ವ್ಲಾಗ್ ಮಾಡ್ತಾಯಿದ್ದೆ, ಅವಳು ನನ್ನ ವಾಯ್ಸ್ಗೆ ರಿಯಾಕ್ಟ್ ಮಾಡ್ತಾಯಿದ್ದಾಳೆ ಗೈಸ್. ಹೆಂಗೆ ಆಡ್ತಾಯಿದ್ದಾಳೆ ಆ ದಬಾಕೊಳ್ಳೋದು ಕಿರ್ಚ್ಕೊಳ್ಳೋದು, ಅಯ್ಯೋ ಫುಲ್ಲು ಟಾರ್ಚರ್ ಇಟ್ಕೊಂಡು ಇಡ್ತಾ ಇದ್ದಾಳೆ ನಮಗಂತೂ. ಸೊ ಆಗ್ತಾನೆ ಇಲ್ಲ ಈಗ ನೋಡ್ಕೊಳ್ಳೋಕ್ಕೆ. ಆಮೇಲೆ ರೌಂಡ್ ಕರ್ಕೊಂಡು ಹೋಗ್ಬೇಕು ಈಗ ಅವಳಿಗೆ. ಈಗ ಸಂಜೆ ಆಯ್ತಲ್ಲ ಇಂಚೂರು. ನಾನಂತೂ ಮಧ್ಯಾಹ್ನ ಟೈಮಲ್ಲಂತೂ ಇನ್ನು ರೌಂಡು ಲೈಫಲ್ಲೇ ಕೇಳಲ್ಲ ಅನಿಸುತ್ತೆ. ಪ್ರಮೋದ್ ಅವ್ರು ಇವತ್ತು ರೇಗಿಸ್ತಾಯಿದ್ರು ನನಗೆ, ಚಿನ್ನಿ ನಡಿ ಒಂದು ರೌಂಡ್ ಹೋಗೋಣ ಅಂತ. ನನ್ನೆಲ್ಲೂ ಕರಿಬೇಡ ನೀನು ಅಂದ್ಬಿಟ್ಟು ನಾನು ಸುಮ್ಮನೆ ನಿದ್ದೆ ಮಾಡಿಬಿಟ್ಟೆ. ಇವಾಗ ನನಗೆ ಮ್ಯಾಂಗೋ ಬೇಕು ತಿನ್ನೋಕ್ಕೆ. ಮ್ಯಾಂಗೋದು ನೀಟಾಗಿ ಹಣ್ಣಾಗಿದೆ. 2 days ಆಯ್ತಲ್ಲ, ನೀಟಾಗಿ ಹಣ್ಣಾಗಿದೆ. ಇವತ್ತು ಆ ಮ್ಯಾಂಗೋನ ಕಟ್ ಮಾಡಿಕೊಂಡು ಫುಲ್ಲು ಬ್ಯಾಟಿಂಗ್ ಮಾಡಿಬಿಡೋದೇನೆ. ಮಧ್ಯಾಹ್ನ ಊಟ ಮಾಡಿಲ್ಲ ಪ್ರಮೋದ್ ಅವರು. ಸೊ ಇವಾಗ ಊಟ ಮಾಡ್ತಾಯಿದ್ದಾರೆ. ಹೋಗ್ಯಪ್ಪ ಹೋಗಿ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಮಾವ ಅಲ್ಲೇ ನಿಂತ್ಕೊಬಿಟ್ಟವ್ರೆ. ನಾಳೆ ಅವ್ರದ್ದು ಏನೋ ಅವರ ಅಣ್ಣ ಅಲ್ಲ ತಮ್ಮ ಅಲ್ವಾ, ಅವ್ರ ತಮ್ಮನ ಮನೆಯದು ಫಂಕ್ಷನ್ ಇದೆ. ಅದಕ್ಕೆ ಫುಲ್ ಇವಾಗಲೇ ನಮ್ಮ ಮಾವ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ನಾಳೆ ನಮ್ಮ ದೊಡ್ಡಮ್ಮನ ಮನೆಯದು ಹಬ್ಬ ಬೇರೆ ಇದೆ. ನಮ್ಮ ಮಮ್ಮಿ ಹೋಗ್ತಾ ಇದ್ದಾರೆ. ನಮ್ಮ ಮಾವನ್ನ ನಾನು ಹೋಗಂಗಿಲ್ಲಲ್ಲ ಕಿವಿ ಚುಚ್ಚಿಸೋವರೆಗೂ. ಅದಕ್ಕೇ ನಮ್ಮ ಮಾವನ ಕರೆದಿದ್ರು. ನಮ್ಮ ಮಾವ ಹೋಗಲ್ಲ. ನಮ್ಮ ಮಾವ ಅವ್ರ ತಮ್ಮನ ಮನೆ ಫಂಕ್ಷನ್ ಇದೆ, ಬಾಣಂತಿನ ಕರ್ಕೊಂಡು ಬರೋದು. ಸೊ ಅವ್ರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಗೊಂಬೆಗೆ ನೆಕ್ಸ್ಟ್ 4 months ಕಂಪ್ಲೀಟಾಗಿ 3 daysಗೆ ಕಿವಿನ ಚುಚ್ಚಿಸ್ತಾ ಇದ್ದೀವಿ. ಇವಾಗ 3 ತುಂಬಿ 4 ಬಿದ್ದಿದೆ. ಚುಚ್ಸಂಗಿಲ್ಲ ಎಲ್ಲರ ಬಾಯಲ್ಲೂ ಅದೇ ಬರ್ತಾ ಇದೆ. ನನ್ನ ಫ್ರೆಂಡು ಕೂಡ ಅದನ್ನೇ ಹೇಳಿದ್ಲು, ಅವ್ರ ಅಮ್ಮನೂ ಅದನ್ನೇ ಹೇಳಿದ್ರು. ಸೊ ಅದಕ್ಕೆ 4 ಕಂಪ್ಲೀಟಾಗಿ 3 daysಗೆ ಬೀಳುತ್ತಲ್ಲ, ಸೊ ಆವಾಗ ಚುಚ್ಚಿಸ್ತಾ ಇದ್ದೀವಿ. ಕರೆಕ್ಟಾಗಿ 4 ತುಂಬಿ 3 ದಿನಕ್ಕೆ. 17 ಅಲ್ವ ಅವಳು ಹುಟ್ಟಿದ್ದು, 18, 19, 20ನೇ ತಾರೀಕು ನೆಕ್ಸ್ಟ್ ಮಂತು 20ನೇ ತಾರೀಕು ಅವಳಿಗೆ ಕಿವಿನ ಚುಚ್ಚಿಸ್ತಾ ಇದ್ದೀವಿ ಗೈಸ್. ಅಲ್ವ ರೀ? ಅಯ್ಯೋ ದಬಾಕಂಡು ಇರ್ತಾಳೆ ಗೈಸ್. ಅಯ್ಯೋ ದಬಾಕ ಬಿಡೋದು ಕೂಗೋದು ದಬಾಕ ಬಿಡ ಕಡೆ. ಅಲ್ಲಿ ನೋಡ್ರಿ ಮುಖ ಫುಲ್ಲು ನೆಚ್ಚಿಕೆ ಮಾಡ್ಕೋತಾ ಇದ್ದಾಳೆ ಅವಳು. ನಮ್ಮ ಮನೆಯವರು ನೆನೆ ಬಟ್ಟೆಲ್ಲಿದ್ದಾರೆ. ವಾಯ್ಸ್ ಎವ್ರಿಡೇ ವ್ಲಾಗಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೇಳಿಸ್ಲಿಲ್ಲ ಅಂದರೆ ಸಮಾಧಾನ ಇಲ್ವಂತೆ. ಅದಕ್ಕೆ ಅವಳು ಹೇಳೋದು. ಅಯ್ಯೋ ಎಷ್ಟು ಸಲ ಎಳ್ದು ಹಂಗೆ ದಬಾಕೊಳ್ಳೋದು, ಹಿಂಗೆ ಉಳಿಸೋದು ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಹಂಗಿನ ಟಾರ್ಚರ್ ಇರ್ತಾವ್ರೆ. ಊಟ ಮಾಡು ಅಂತ ನನಗೆ. ನಾನು ಮ್ಯಾಂಗೋ ತಿಂತೀನಿ ಅಂದರು. ಇವತ್ತು ಮ್ಯಾಂಗೋ ತಿಂದರೆ ಮಸ್ಕೊಲನ್ ಕೊಡಲ್ಲ ರೀ. ಏನಾಗಲ್ಲ, ಅರ್ಧ ಮ್ಯಾಂಗೋ 1 ಲಟ್ಟು ಮಸ್ಕ್ ಪ್ಲೀಸ್. ಅವತ್ತು ಕಬ್ಬಿನ ಜ್ಯೂಸ್ ಒಳಗಡೆ ಎಷ್ಟೊಂದು ಫ್ರೂಟ್ಸ್ ಹಾಕಿದ್ರು.
ಅದಕ್ಕೆ ಭಯ ಆಗ್ತಿತ್ತು. ಬೇಡ, ಏನು ಭಯ ಇಲ್ಲ ಗೈಸ್, ಸೂಪರಾಗಿ ಹಾಲು ಬಂತು. ಸೂಪರ್ ಆಗಿತ್ತು. ಬಟ್ ಮಲ್ಟಿಪಲ್ ಫ್ರೂಟ್ಸ್ ಹಾಕಿದ್ರು. ಮಲ್ಟಿಪಲ್ ಫ್ರೂಟ್ಸು. ಮಿಲ್ಕ್ ಹೆಂಗೆ ಬಂತು? ಚೆನ್ನಾಗಿ ಬಂತು. ಓಕೆ, ಪವರ್ ಆಗೋಯ್ತು. ಗೈಸ್ ನೀವು ಟ್ರೈ ಮಾಡಿ. ಮಿಲ್ಕ್ ಅಂತೂ ಸಖತ್ತಾಗಿ ಬರುತ್ತೆ. ಕಬ್ಬಿನ ಜ್ಯೂಸ್ ಕುಡೀರಿ. ನನಗೆ ಓನ್ ಎಕ್ಸ್ಪೀರಿಯನ್ಸು. ಯಪ್ಪ ಸೂಪರಾಗಿ ಮಿಲ್ಕ್ ಬಂತು ನನಗಂತೂ. ಬಿಡಲ್ಲ, ನಾನು ತಿನ್ನೋರ್ಗು ಬಿಡಲ್ಲ. ಕೂತ್ಕೊಂಡು ತಿನ್ನಿಸ್ತಾರೆ. ಕರೆಂಟ್ ಬಂದಮೇಲೆ ಸಿಗ್ತೀನಿ, ಇಲ್ಲಾಂದರೆ ಹೊರಗಡೆ ಹೋಗುವಾಗ ಸಿಗ್ತೀನಿ. ಗೈಸ್ ಪ್ರಮೋದ್ ಅವ್ರು ತುಂಬ ವೈಟ್ ಕಾಣ್ತಾ ಇದ್ದಾರೆ. ಪಾಪ ಹಂಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ ನನಗೆ. ಗೈಸ್ ಈ ಕರೆಂಟ್ ಯಾಕೋ ಬರೋದು ಹೋಗೋದು ಹಿಂಗೆ ಮಾಡ್ತಿದೆ. ಪ್ರಮೋದ್ ಅವ್ರಿಗೆ ಮ್ಯಾಂಗೋ ಕಟ್ ಮಾಡಿಕೊಡಿ ಅಂದರೆ ಯಾವ ಥರ ಕಟ್ ಮಾಡಿದ್ದಾರೆ ನೋಡಿ. ಇಷ್ಟು ಫುಲ್ಲು ತಿನ್ನಲ್ಲ ನಾನು. ಇದೊಂದು ಪೀಸ್ ತಿಂತೀನಿ. ಇಷ್ಟೆಲ್ಲ ಫುಲ್ಲು ಪ್ರಮೋದ್ ಅವ್ರು ತಿಂತಾರೆ. ಇಷ್ಟು ತಿನ್ನೋರು ಏನಾಗಲ್ಲ. ಇಲ್ಲಾಂದ್ರೆ ಅವ್ರಿಗೊಂದು ಮಾವಿನ ಕೂಡ ಹಂಗೆ ತಿಂತಾರೆ, ಇಲ್ಲ ಕಟ್ ಮಾಡ್ಕೊಡು. ಇವರು ಗೈಸ್ ಕರೆಂಟ್ ಹೊರಟೋದು, ನಾನೇನು ಮಾಡಲ್ಲ. ಗೈಸ್ ಮ್ಯಾಂಗೋ ಅಂತೂ ಸೂಪರಾಗಿದೆ. ಮಮ್ಮಿ ಇದನ್ನೇ ತಗೋ, ಮಲ್ಲಿಕಾನೆ ಇನ್ಮೇಲೆ ತೋರಿಸ್ತೀನಿ. ನನ್ನ ಕಮೆಂಟಿಗೆ ರಿಪ್ಲೈ ಮಾಡ್ತಾ ಇದ್ದ. ರಸ್ಪುರಿ ಬಾದಾಮಿ ಸ್ವಲ್ಪ ಹುಳಿ ಬರುತ್ತೆ ಈಗ. ಸೊ ಹೀಗೆ ಫಸ್ಟ್ ಅಲ್ವಾ ಬರ್ತಿರೋದು. ಇದು ಮಲ್ಲಿಕಾ ಮಾವಿನ ಹಣ್ಣು ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿದೆ, ಸೂಪರ್ ಆಗಿ. ತಿನ್ಬೋದು ಗೈಸ್. ಮಾವಿನಕಾಯಿ ತಿಂದು ಏನೂ ಆಗಿಲ್ಲ ಅಂದರೆ, ಸೊ ಮಾವಿನ ಹಣ್ಣು 100% ಏನೂ ಆಗಲ್ಲ. ನಿಮ್ಮ ಮಕ್ಕಳು ಕಂಡೀಷನ್ನ ನೋಡಿಕೊಂಡು ತಿನ್ನಿ. ಸೊ ನಿಮ್ಮ ಮಕ್ಕಳು ಮೊಮೆಂಟ್ ಮಾಡ್ಕೋತಾ ಇದ್ದಾರೆ, ಒಂದೊಂದ್ಸಲ ಜಾಸ್ತಿ ಬೇಡ ಅನಿಸುತ್ತೆ. ಬಟ್ 2 ಪೀಸ್ ತಿನ್ನೋದ್ರಲ್ಲಿ ಏನಾಗಲ್ಲ, ಬರೀ ಇದರಲ್ಲಿ 2 ಪೀಸ್ ಅಷ್ಟೇ. ಸೊ ಅಷ್ಟನ್ನು ಕೊಡಲ್ಲ ಅವಳಿಗೆ. ಇದುವರೆಗೂ ಯಾವುದೇ ರೀತಿ ಬೇದಿ ಈ ಥರ ಏನಾಗಿಲ್ಲ. ಒಂದು ಸಲ ಏನೋ ಅದು 2 ಮಂತ್ಸಲ್ಲಿ ಚಂಡಿ ಮಾಡಿರೋದು ಬಿಟ್ಟರೆ, ನೀನು ಇಂಜೆಕ್ಷನ್ ಟೈಮಲ್ಲಿ ಅವಳು ಅಷ್ಟು ಇದು ಮಾಡೋದು. ಗಂಡು ಮಕ್ಕಳಾದರೆ ತಿನ್ನೋಕೆ ಹೋಗ್ಬೇಡಿ, ನಾನು ಹೇಳ್ತೀನಿ. ಬಿಕಾಸ್ ಗಂಡು ಮಕ್ಕಳು ಸೆನ್ಸಿಟಿವ್ ಇರ್ತಾರೆ, ಅಷ್ಟು ಸ್ಟ್ಯಾಮಿನಾ ಇರಲ್ಲ ಮಕ್ಳಿಗೆ ತಡೆಯೋಷ್ಟು. ಹೆಣ್ಮಕ್ಳು ಏನಿಲ್ಲ, ಆರಾಮಾಗಿ ಡೈಜೆಷನ್ ಮಾಡ್ಕೋತಾರೆ. ನಮ್ಮ ಅಪ್ಪದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಗಂಡು ಮಕ್ಕಳು ಹೆಣ್ಮಕ್ಳದ್ರಲ್ಲಿ ನಾನು ಹೇಳ್ತೀನಿ. ನೋಡಿ ಗೈಸ್ ಏನು ಮಾಡ್ತಾವ್ರೆ ಗೊತ್ತಾ ಇವರು? ಚೂರು ಬೇಕತ್ರಿ ಪ್ಯಾನ ಮಗಳಿಗೆ ಬೀಸ್ತಾ ಇರೋದು ಕೂತ್ಕೊಂಡು. ಅಷ್ಟೊತ್ತಿಂದ ಕರೆಂಟ್ ಇಲ್ಲ ಅಂದ್ಬಿಟ್ಟು ಅವಳಂತೂ ತುಂಬ ಸೇವೆ ಪಡಿಸ್ಕೊತಾವಳೆ. ಗೊಂಬೆ ಇಲ್ಲ ತಬಾಕತ್ತಾ ಇರೋದು. ಅಯ್ಯೋ ಮುಖ ಹಾಕೊಂಡು ಉಜ್ತಾಳೆ. ಮುಖ ನೋವಲ್ಲ ಮಗಳು, ಹಂಗೆ ತಗೊಂಡು ಮುಖ ಇದು ಮಾಡ್ತೀಯಾ? ಅವಳು ಫೇಸಿಗೆ ಬಿಸಿಸ್ಕೊತಾಳೆ ಗೈಸ್, ಬ್ಯಾಕಿಗೆ ಬಿಸಿಸ್ಕೊತಾಳೆ. ಅಯ್ಯೋ ಕತೆ ಹುಡುಗಿ. ಗೈಸ್ ಮ್ಯಾಂಗೋ ತಿಂದಾಯಿತು, ಸೂಪರಾಗಿತ್ತು ರೀ. ನನ್ನ ವಿಡಿಯೋ ಅವ್ರ ವಿಡಿಯೋ ಅವರೇ ನೋಡ್ತಾ ಇದ್ದಾರೆ ಗೈಸ್. ಏನು ಗೊತ್ತಾ, ಪ್ರಮೋದ್ ಅವ್ರಿಗೆ ಮಸ್ಕ್ ಮೆಲನ್ ಜ್ಯೂಸ್ ಮಾಡಿಕೊಡಿ ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ ರೀ. ಗೈಸ್ ಹೇಳಿ ಗೈಸ್, ಒಂದು ದಿನಕ್ಕೆ ಒಂದು ಫ್ರೂಟ್ ಮೇಲೆ ಕೊಡಲ್ಲ, ತಪ್ಪಲ್ವ ಗೈಸ್ ಇದು ರೀ? ನಿಜ ಕೊಡಬೇಕು ಅನ್ನಿಸ್ತು. 2-3 ಫ್ರೂಟ್ ತಿನ್ನಂಗಿಲ್ಲ ಡಾಕ್ಟರ್. ನಾನು 2 ತಿಂದೆ. ಮ್ಯಾಂಗೋ ತಿಂದೆ, ಮುಗೀತು. ಒಂದೇ ಆಯ್ತು ಬಿಡು. ಮ್ಯಾಂಗೋ ಒಂದು ಮುಗೀತು. ಒಂದೇ ಫ್ರೂಟು ಬಾಳೆ ತಿನ್ಬೇಕಾರೆ ಹೊರಡೋಣ. ಇವಾಗ ಗೊಂಬೆ ಕಟ್ಕೊಂಡು ನಾವು ರೌಂಡ್ ಹೋಗ್ತಾ ಇದ್ದೀವಿ. ಅಲ್ವ ಮಗಳು, ಬರಲ್ಲ ಅಂತ ಹ್ಞೂ ಅಂತ ಅವಳು. ಸುಮ್ಮನೆ ಸೌಂಡ್ ಕೇಳಿಸ್ತೀನಿ. ಅಪ್ಪು ಆಯ್ತು ಗೊಂಬೆ ರೌಂಡ್ ಬರ್ತೀಯಾ? ನೀನು ರೌಂಡ್ ಬರ್ತೀಯಾ? ಹಾಂ ಹೂನ ಹೇಳ್ಬಿಡ್ಬೇಕ ಹೆಂಗೆ ಜೋರಾಗಿ ಹೇಳು, ವೀಡಿಯೋದಲ್ಲಿ ಕೇಳಿಸಂಗೆ ಹೇಳು ಮಗಳು. ಹೂ ಅನ್ನು ಮಗಳು, ಹೂ ಅನ್ನು ಪ್ಲೀಸ್. ಕುಟು ಹೂ ಅನ್ನು ಮಗಳು. ಅಯ್ಯೋ ರೀ, ಇದು ಹೋದ್ರೆ ಏನು ಮಾಡೋದ್ರಿ? ನೋಡ್ರಿ, ಬಾ ಒಮ್ಮೆ ಹೋಗೋಣ ರೀ. ನನಗಂದು ಶೆಕೆ ಆಗ್ತಿಲ್ಲ. ಅಟ್ಲೀಸ್ಟ್ ಇವಾಗ ಹೋದರೆ ಈವ್ನಿಂಗ್ ಆಗಿದೆ ಅಲ್ವಾ,
ಬೆವರೆಲ್ಲ ಸರಿ ಹೋಗುತ್ತೆ ಅಂತ. ಎಸ್ ಗೈಸ್, ಹೊರಟ್ವಿ ಇವಾಗ ರೌಂಡ್ ಹೋಗ್ತಾ ಇದ್ವಿ. ಬಟ್ ಏನೂ ತಿನ್ನಲ್ಲ. ತಿಂದರೆ ಪ್ರಮೋದ್ ಅವರು ಹೊರಗಡೆ ಸ್ನ್ಯಾಕ್ಸ್ ತಿಂತಾರೆ. ಬಟ್ ನನಗೇನು ಇತ್ತೀಚೆಗೆ ಹೊರಗಡೆದು ತಿನ್ನಬೇಕು ಅಂತ ಏನೋ ಅಷ್ಟು ಅನಿಸಲ್ಲ. ಅದರಲ್ಲೂ ಸ್ನ್ಯಾಕ್ಸ್ ಅಂತೂ ಅನಿಸಲ್ಲ, ಬಿರಿಯಾನಿ ಮಾತ್ರ ಅನಿಸುತ್ತೆ. ಅದೊಂದು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ತಿಂತೀನಿ ಬಿಟ್ಟರೆ ಹೊರಗಡೆ ಏನು ತಿನ್ನಬೇಕು ಅಂತ ಅನಿಸಲ್ಲ. ತಿಂದ್ರೂ ಫ್ರೂಟ್ಸು ಈ ಥರ ಜ್ಯೂಸ್ ಈ ಥರ ಕೇಳ್ತೀನಿ ಅಷ್ಟೇ. ಏನು ತಿಂತೀರ ರೀ? ನಾನೇನು ತಿನ್ನಲ್ಲಪ್ಪ. ಸುಳ್ಳು ಹೇಳ್ಬೇಡ. ಓಕೆ ಶ್ಯೂರ್. ಏನು ತಿನ್ನಬೇಕು ಅನಿಸ್ತಿದೆ ನಿಮಗೆ? ನನಗೇನು ತಿಂತೀನಿ. ನಾನು ನೆನ್ನೆ ನಾವು ಮೊನ್ನೆ ಹೋಗಿದ್ದು ಮೊನ್ನೆ ಅವಾಗಲೇ ನಾನು ಮಿಲ್ಕ್ ಬಿಟ್ಟು ಏನು ಬೇಡ ಅಂದಮೇಲೆ ನೋಡಿ. ಮಗಳು ಇವಾಗ ಕುಯ್ಪುಯ್ಯನು ಇವಾಗ ಅನ್ನಲ್ಲ. ಗೊತ್ತಿವಾಗ ಕಾರಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇವಾಗ ಏನು ಮಾತಾಡಲ್ಲ ಅವಳು, ಸೈಲೆಂಟಾಗಿರ್ತಾಳೆ ಅವಾಗ ಅಲ್ವಾ. ತುಟಿ ತೆಗಿ, ಗೊಂಬೆ ತೆಗಿ ತೆಗಿ. ನೈಸ್. ಏನೂ ತಿನ್ನಲ್ಲ ಅಂದರು ಪ್ರಮೋದ್ ಅವರು. ಕಾಫಿ ಅಷ್ಟೇ ಇದು. ಅದಕ್ಕೇನೆ ಕಾಫಿ ಕುಡಿದ್ಯಾ, ಹೆಂಗಿದ್ರು ಮನೇಲಿ ಕೊಡ್ದಿಲ್ವಲ್ಲ ಅಂದ್ಬಿಟ್ಟು ಕಾಫಿ ಅವ್ರದ್ದಿಲ್ಲಿದೆ ನೋಡಿ. ಇದು ನಂದು, ಮಧುರೋಡ ಅವ್ರದ್ದು. ಈ ಬಿಸ್ಕೆಟ್ ನಂದು. ಗೊಂಬೆಗೆ ಬೇಡ ಅವಳಿಗೆ. ಏನು ತಿಂತೀವ? ಅವಳು ಅದನ್ನೇ ನೋಡ್ಕೊಳ್ಳೋದನ್ರಿ. ಏನೂ ಇಲ್ಲ ನಿಮಗೆ ಗೊಂಬೆ. ಫೇವ್ರೆಟ್ ಕಾಫಿ ಯಾವುದಿದೆ? ದರ್ಬಾರ್ ಕಾಫಿ, ಮೈಸೂರು ದರ್ಬಾರ್ ಕಾಫಿ, ಕುವೆಂಪು ನಗರ. ಟೇಸ್ಟ್ ಎಲ್ಲ ಸೂಪರ್ ಇರೋದು. ನಾನು ಚೆನ್ನಾಗಿರೋ ಮಾತ್ರ ರಿವ್ಯೂಸ್ ಕೊಡೋದು. ಇಲ್ಲಾಂದ್ರೆ ಎಲ್ಲಿಗಂದು ನಾವು ಅವಾಗೆಲ್ಲ ವೀಕ್ಲಿ 2 times 3 times ಬರ್ತಿದ್ದಲ್ಲ. ಅಪ್ಪುಗೇನೋ ಇಷ್ಟ ಆಗಲ್ಲ, ನಮ್ಮಿಬ್ಬರಿಗೂ ಇಷ್ಟ ಆಗುತ್ತೆ ಕಾಫಿ ಇಲ್ಲಿ. ಹೌದು. ಅಪ್ಪು ಕುಡಿಯಲ್ಲ, ಮನೇಲಿ ಮಾತ್ರ ಅವನು. ಎಸ್ ಗೈಸ್, ಮನೆಗೆ ಬಂದ್ವಿ. ಇವಾಗ ಸಾಂಬಾರು ಮಾಡಬೇಕು. ಇದೊಂದು ಹಪ್ಪಳ ನೋಡಿದೆ. ಸೊ ನಮ್ಮ ಮನೇಲಿ ಮಾಡ್ತಿದ್ವಲ್ಲ, ಅದು ನೆನಪಾಯಿತು ನನಗೆ. ಅದಕ್ಕೆ ಪ್ರಮೋದ್ ಅವ್ರಿಗೆ ತೊಗೊಂಬನ್ನಿ ಅಂತ ತೊಗೊಂಡು ಬಂದರು. ನೋಡೋಣ ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು. ನಮ್ಮ ಮನೇಲಿ ಮಾಡೋಷ್ಟು ಟೇಸ್ಟ್ ಬರೋಲ್ಲ ಅಂಗಡಿದು. ಏನೋ ಬಾಯಿ ರುಚಿಗೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ಅಷ್ಟೇ. ನಾವು ಪ್ರಿಪೇರ್ ಮಾಡಬೇಕು. ಮನೇಲಿ ಮಾಡೋಣ ಅಂದರೆ ಆಗಲ್ಲ, ಗೊಂಬೆ ಕಟ್ಕೊಂಡೆಲ್ಲ ಕಷ್ಟ ಆಗುತ್ತೆ. ನೋಡೋಣ, ಮಾಡಿದ್ರೆ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಏನು ಮಾಡಿರ್ತೀನಿ? ಸಾಂಬಾರು, ಮೊಟ್ಟೆ ಸಾರು ಮಾಡಲಾ? ಹಾಂ, ಮೊಟ್ಟೆ ನೋಡಿದ್ಮೇಲೆ ನೆನಪಾಯ್ತು. ಹೆಂಗೆ ಹ್ಞೂ ಅಂದರು. ಈಗ ಮೊಟ್ಟೆ ಸಾಂಬಾರು ಮಾಡಿಬಿಟ್ಟು ನನಗೆ ಹಪ್ಪಳ ತಿನ್ನಲೇಬೇಕು ಅನ್ನಿಸ್ತೈತೆ. ಅದೊಂದು 2 ಹಪ್ಪಳ ಹಾಕ್ಕೊಂಡು ತಿನ್ಕೋತೀನಿ. ಗೊಂಬೆ ಇವಾಗ ನಮ್ಮ ಏರಿಯಾ ಹತ್ತತ್ರ ಬರುವಾಗ ಮಲ್ಕೊಂಡ್ಳು. ಅವಳನ್ನ ಕ್ರೆಡಲ್ಗೆ ಹಾಕ್ಬಿಟ್ಟು ನಾವು ಕೆಲಸ ಮಾಡೋಕ್ಕೆ ಬಂದ್ವಿ. ಅವಳಿಗೆ ಒಂದು 1/2 hour ಮಲ್ಕೊಳ್ತಾಳೆ ಅಷ್ಟೇ. ಯಾಕಂದರೆ ನೈಟು ನಿದ್ದೆ ಮಾಡೋದ್ರಿಂದ ಜಾಸ್ತಿ ಅವಳು ಇವಾಗೆಲ್ಲ ಅಷ್ಟು ನಿದ್ದೆ ಮಾಡಲ್ಲ. ಇವ್ರು ನೋಡಿ ಏನು ಸಾಂಬಾರು ಮಾಡೋದು ಅಂತೆಲ್ಲ ಕಿತ್ತು ಒದ್ದಾಕ್ಬಿಟ್ಟವ್ರೆ, ಜೋಡಿಸ್ತವ್ರಿ. ಇದೇನು ಬಾಟಲ್ ಇಟ್ಕೊಂಡವ್ರಲ್ಲ ಅಂದ್ಕೋಬೇಡಿ. ಆ್ಯಕ್ಚುಲಿ ಅದು ವೈನು, ಮುಖ ತೊಳೆಯೋಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿರೋದು ವೈನಲ್ಲಿ. ಸೊ ನಾನು ಫೇಸ್ ವಾಶ್ ಮಾಡ್ತೀನಿ. ವೈನಲ್ಲಿ ಫೇಸ್ ವಾಶ್ ಮಾಡಿದ್ರೆ ಫೇಸ್ ಗ್ಲೋ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಇಟ್ಕೊಂಡಿರೋದು. ಅದ್ರಲ್ಲಿ ಖಾಲಿ ಆಗೋದು ಇಷ್ಟು ಒಂಚೂರೇ ಖಾಲಿ ಆಗಿರೋದು. ಕಾಟನಲ್ಲಿ ವಾಶ್ ಮಾಡ್ಕೊಳ್ತೀನಿ ನಾನು. ಇವಾಗ ನನಗೆ ಮೊಟ್ಟೆ ಸಾಂಬಾರು ಮಾಡೋಣ. ಓ, ಈ ಪಾಟ್ಲಿಗೆ ಬೇಕಾ? 1 2 3 3 ಮೆಂಬರ್ಸ್ ಇದ್ದೀವಿ. ಸೊ 5 ಹಾಕ್ತೀನಿ, ನಾಳೆಗೂ ಆಗುತ್ತೆ ಅಲ್ವಾ? ಫುಲ್ ಹಾಕ್ಬಿಡ್ತೀನಿ ಬಿಡಿ. 7 ಮನೆಗೆ ಹೆಂಗೆ ನಾಳೆ ನಮ್ಮ ಮಾವ ಇರಲ್ಲ, ಫಂಕ್ಷನ್ಗೆ ಹೋಗ್ತಿದ್ದಾರಲ್ಲ, ಅದರಿಂದ ನಾವಿಬ್ಬರು. ಇನ್ನು ಪಾತ್ರೆ ತೊಳೆದಿಲ್ಲ, ಎಷ್ಟೊಂದಿದೆ ರೀ. ಇದೊಂದು ಹಪ್ಪಳ ಹಾಕ್ಕೊಡ್ರಿ. ಇವಾಗ ಬೇಕಾ? ಸರಿ, ನೋಡಿ ಹೇಳಿದ ತಕ್ಷಣ ಎಣ್ಣೆ ಕಾಯಕ್ಕೆ ಇಟ್ಟವ್ರೆ.
ಕಬಾಬ್ ಎಣ್ಣೆ ಏನಿಲ್ಲ, ಏನಾಗಲ್ಲ ಗೈಸ್, ಅದರಲ್ಲೇ ಬೇಯಿಸ್ಕೊ. ಆ್ಯಂಡ್ ಇನ್ನೊಂದು ಕಮೆಂಟ್ ನೋಡಿದೆ, ವಿಡಿಯೋಗೆ ಚೆನ್ನಾಗಿ ಕಾಣಬೇಕಿತ್ತು, ಆ ಥರ ಬೌಲಲ್ಲಿ ಮಾಡಬೇಕಿತ್ತು ಅಂತ ಮಾಡಿದರು ರೀ ಕಮೆಂಟು. ನಾವು ಡೈಲಿ ಯಾವ್ದು ಯೂಸ್ ಮಾಡ್ತಿರ್ತೀವಿ ಹಿಂಗೆ ಅದನ್ನು ತೋರಿಸ್ತೀವಿ. ಸೊ ವಿಡಿಯೋಗೋಸ್ಕರ ಏನೋ ತೊಗೊಂಬಂದು ಎಕ್ಸ್ಟ್ರಾ ಪಾತ್ರೆ ಇಲ್ಲ ಹೊಸ ಪಾತ್ರೆ ಇದು ಮಾಡೋದು, ಇಲ್ಲ ಗ್ಲಾಸ್ ಬೌಲು ಆ ಥರದ್ದೆಲ್ಲ ಯೂಸ್ ಮಾಡೋದು ಅಷ್ಟೊಂದು ನಮ್ಗೆ ಇಷ್ಟ ಇಲ್ಲ ಗೈಸ್ ಆ ಥರ ಎಲ್ಲ ಎಕ್ಸ್ಪೋಸ್ ಮಾಡೋದು. ಸೊ ಆ ಥರ ಇದ್ದಿದ್ರೆ ನಾನು ಬೇರೆ ಬಾಣಲಿಲೇ ಮಾಡ್ಬೋದಿತ್ತಲ್ಲ, ಏನಕ್ಕಿಂತ ಬಾಣಲಿಲೇ ಮಾಡಿದೆ. ಸೊ ನಾವು ಡೈಲಿ ಅದನ್ನು ಯೂಸ್ ಮಾಡ್ತೀವಿ. ಸೊ ಅದೇ ಮುಂದೆ ನಾವು ಫ್ಯೂಚರಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಆಗುತ್ತಲ್ಲ, ಸೊ ಆ ಟೈಮಲ್ಲಿ ಎಲ್ಲ ಹೊಸ ತೊಗೋತೀನಿ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಇವಾಗ ಯಾವುದನ್ನು ಯೂಸ್ ಮಾಡ್ತಾಯಿದ್ದೀವಿ ಅದೇ ನಮಗೆ ಸೂಕ್ತ. ವಿಡಿಯೋಗೋಸ್ಕರ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ನಾನೇನು ಕಿತ್ತೋಗಿರೋ ಪಾತ್ರೆ ಮಾಡಿದ್ರು ನಾನು ಹಾಗೆ ತೋರಿಸ್ತೀನಿ. ಸೊ ನ್ಯಾಚುರಲ್ ಆಗಿರಬೇಕು ವಿಡಿಯೋಗೋಸ್ಕರ ನಾವು ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ, ತಂದು ಅದನ್ನು ಮಾಡೋಕ್ಕಾಗಲ್ಲ. ಏನಂತೀಯ? ಹೊಸದೆಲ್ಲ ಎತ್ತಿಟ್ಟಿದ್ದೀವಿ, ನಾವು ಯೂಸ್ ಮಾಡಲ್ಲ ಅಷ್ಟು. ಇವಾಗ ಹಾಕ್ಕೊಡ್ತಾ ಇದ್ದಾರೆ ಪಾಪ, ಕೇಳಿದ ತಕ್ಷಣ ಅವರು ಹಾಕಲಿ, ನಾನು ಅಷ್ಟರಲ್ಲಿ ಪಟ್ ಅಂತ ಅಡುಗೆ ಮಾಡಿಬಿಡ್ತೀನಿ. ನಾನು ಹಪ್ಳನ ಕುರ್ಮು ಅಂತ ತಿಂದು ಕೂತವ್ರು ನೋಡಿ ರೀ. ಯಾರು ಕೇಳಿದ ಹಪ್ಳ ತಿಂತಾ ಇರೋದು ಯಾರು ರೀ? ಹೆಂಗಿದೆ ಗೈಸ್? ತಿಂದ್ಬಿಟ್ಟು ಸೂಪರಾಗಿದೆ ಅಂತ ಅಂದರು, ಅದಕ್ಕೆ ನಾನು ಒಂದು ತಿಂದ್ಬಿಡ್ತೀನಿ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಗೈಸ್ ಮುಂಚೆ. ಇವಾಗ ಏನೋ ಕಲ್ತಿದ್ದೀನಿ, ಸಣ್ಣ ಪುಟ್ಟ ಅಲ್ವ ರೀ, ಕಲ್ತಿದ್ದೀನಿ ರೀ. ಏನು ನಮ್ಮ ಮನೇಲಿ ಮಾಡ್ತೀವಲ್ಲ ಹಂಗೈತೆ ಗೈಸ್, ಸೇಮ್ ನಮ್ಮ ಮನೇಲಿ ಮಾಡ್ತೀವಲ್ಲ ಹಾಗೆ ಇದೆ. ಆದರೆ 50 ರೂಪಾಯಿ ಗೈಸ್ ಅಷ್ಟಕ್ಕೆ ಲಾಸು. 10 ರೂಪಾಯಿಗೆ ಅಷ್ಟು ಕೊಡ್ರ ಅವಾಗ. ಓಕೆ, ಏನು ಮಾರೇಟಾ? ಏನೋ ಈಜಿ ರೀ, ಅವು ಇವು ಹಾಕೋರೆ ಓಲಿ ಓಡಿಸ್ ಪರವಾಗಿಲ್ಲ. ನಾವೊಂದು ಬಿಸ್ನೆಸ್ ಶುರು ಮಾಡ್ಬಿಡೋಣ, ಹಪ್ಳ ಬಿಸ್ನೆಸ್. ಸಾಂಬಾರು ಆಯಿತು. ಮೊಟ್ಟೆ ಸಾಂಬಾರು. ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ, ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ ಬಾಕಿ. ಪಾತ್ರೆ ಎಲ್ಲ ತೊಳೆದು ನಾವು ಹಾಕಿದ್ದೀನಿ. ಸೊ ಏನು ಖಾಲಿ ಮಾಡಬೇಕು. ಇಷ್ಟುದ್ದ ಬೆಳೆದಿದೆ ಮನಿ ಪ್ಲಾಂಟ್. ರೈಸ್ ಊಟ ಮಾಡ್ತಾ ಇದ್ವಿ. ಟೈಮ್ ಬಂದು ಕರೆಕ್ಟಾಗಿ 10 ಗಂಟೆ. ಅಲ್ಲಿ ನೋಡಿ ಹೇಗಿದೆ ರೀ ಸಾಂಬಾರು? ನಿಜ ಟೇಸ್ಟ್ ನೀರಾಯ್ತಾ ಸ್ವಲ್ಪ? ನಾವು ಕಾಯಿ ಜಾಸ್ತಿ ಯೂಸ್ ಮಾಡಲ್ವಲ್ಲ, ಸೊ ಹಂಗಾಗಿ ಹಾಗೆ ಬರುತ್ತೆ. ಚೆನ್ನಾಗಿ ಸೂಪರ್ ಆಗಿದೆ. ಥ್ಯಾಂಕ್ ಯು. ಇವಾಗ 3 ಮಂತ್ಸ್ ಯಾವಾಗ ತುಂಬಿತು ಗೈಸ್, ಯಾವಾಗಿಂದ ಜಾಸ್ತಿ ನನ್ನ ಕೈಲೇ ಕೆಲಸ, ಅಂದರೆ ಕೆಲಸ ಜಾಸ್ತಿ ಮಾಡಿಸಲ್ಲ, ಅಡುಗೆ ಒಂದು ಮಾಡು ಅಂತಾರೆ. ಬಿಟ್ಟು ನೀನು ಕಸನೇ ತೊಡಬೇಕು, ಮನೇಲಿ ಸಿಟ್ಬೇಕು, ಆ ಥರ ಏನೂ ಹೇಳಲ್ಲ. ಸೊ ಆದರೆ ಮಾಡು, ಇಲ್ಲ ಅಂದರೆ ಇಲ್ಲ ಅಂತಾರೆ. ಮತ್ತು ಇಷ್ಟೇ ಇಷ್ಟ ಹಾಕೊಬಂದಿದೀಯಾ ಗೈಸ್? ಯಾಕೆ ಹೊಟ್ಟೆ ನೋವು ಗೊತ್ತಾ ಅವ್ರಿಗೆ? ಚೆಂದಾಗಿ ಒಂದು ಮಾವಿನಕಾಯಿ ಚೆಚ್ಕೊಂಡ್ಬಿಟ್ಟಿದ್ದಾರೆ ನಾನು ಮಲಗಿದಾಗ. ಫುಲ್ಲು ಚೆಂದಾಗಿ ಒಂದು ಫುಲ್ ಕಂಪ್ಲೀಟಾಗಿ ಯಾರು ತಿಂತಾರೆ, ಉಪ್ಪು ಖಾರನ ಹಾಕ್ಕೊಂಡು ಫುಲ್ ಹೊಡೆದ್ಬಿಟ್ಟವ್ರೆ. ಅದು ಹೊಟ್ಟೆ ನೋವು ಬಂದ್ಬಿಟ್ಟೈತೆ ಗೈಸ್. ಪಾಪ ಹಿಂಗೆ ಆಗಬಾರ್ದಿತ್ತು ಗೈಸ್. ಕೆಳಗಡೆ ರೂಮಲ್ಲಿ ಸಿಕ್ಕಾಬಿಟ್ಟ ಶೆಕೆ, ಅದಕ್ಕೆ ನಾವು ಮೇಲ್ಗಡೆ ರೂಮಿಗೆ ಬಂದಿದ್ದೀವಿ. ಗೊಂಬೆ ಇಲ್ಲಿ ಪಾಚತಾಳೆ, ನಾವು ಕೆಳಗಡೆ ಹಾಸಿಗೆ ಹಾಕ್ಸ್ಕೊಂಡಿದ್ದೀವಲ್ಲ, ಇಲ್ಲಿ ಆರಾಮ್ಸೆ ನಿದ್ದೆ ಮಾಡ್ತೀವಿ. ಆ್ಯಂಡ್ ಸೊ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಅವಳು ಸ್ನಾನಕ್ಕೆ ಅಳವು ಶುರು ಮಾಡಿಬಿಟ್ಲಲ್ಲ, ಅದಕ್ಕೆ ಅವಳು ಸ್ನಾನ ಮಾಡಿಸಿ ರೆಡಿ ಮಾಡಿ ಆಮೇಲೆ
ಮೇಲ್ಗಡೆ ಕರ್ಕೊಂಡು ಬಂದ್ವಿ. ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಇವಾಗ ಕರೆಕ್ಟಾಗಿ 11 ಗಂಟೆ. ಎವ್ರಿಡೇ ನಾನು ನೈಟ್ ಟೈಮೇ ವಿಡಿಯೋ ಮಾಡೋದು, ವಿಡಿಯೋ ಅಂತೀನಿ, ಸ್ನಾನ ಮಾಡಿಸೋದು. ಅವಳು ಅಂದ್ಬಿಟ್ಲು, ನಾನು ಏನೇನೋ ಮಾತಾಡ್ತಿದ್ದೀನಿ. ಅವಳು ವಾಯ್ಸ್ ಕೇಳಲಿಲ್ಲ ಅನ್ನೋ ಸಮಾಧಾನ ಇಲ್ಲ ಅಲ್ವೋ ಗೊಂಬೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.